ನಿಮಗೇನಾದ್ರೂ ಒಂದ್ ಒಳ್ಳೆ ಸೌತ್ ಇಂಡಿಯನ್ ಟಿಫಿನ್ ಅದರಲ್ಲೂ ಜೋಳದ ವಡಿ ತಾಲಿಪಟ್ಟಿ ತಿನ್ನೋದಿತ್ತಂದ್ರ ಪೂರ್ತಿ ವಿಡಿಯೋ ನೋಡ್ರಿ. ಅಷ್ಟೇ ಅಲ್ಲ, ಮಧ್ಯಾಹ್ನದಿಂದ ಇಲ್ಲಿ ರುಚಿಕರವಾಗಿರುವಂತಹ ನಾರ್ತ್ ಇಂಡಿಯನ್ ಡಿಶಸ್ ಕೂಡ ಸಿಗುತ್ತ್ರಿ. ಯಾವ್ದಪ್ಪ ಇದು ರೆಸ್ಟೋರೆಂಟ್ ಅಂತಂದ್ರೆ ನಮ್ಮ ಧಾರವಾಡದ ಸಾಧನಕೆರೆಯಲ್ಲಿರುವಂತಹ ಬ್ರೋಮ್ ಗಾರ್ಡನ್ ರೆಸ್ಟೋರೆಂಟ್. ಇವರು ರೀಸೆಂಟ್ ಆಗಿ ಸೌತ್ ಇಂಡಿಯನ್ ಟಿಫಿನ್ ಇಂಟ್ರೊಡ್ಯೂಸ್ ಮಾಡ್ಯಾರ. ಅದರಲ್ಲಿ ನಿಮ್ಗೆ ಶೀರಾ, ಉಪ್ಪಿಟ್ಟು, ಇಡ್ಲಿ, ವಡಾ, ದೋಸಾ, ಮಸಾಲ ದೋಸಾ, ಪೂರಿ ಭಾಜಿ ಸಿಗುತ್ತ್ರಿ. ಆದ್ರೆ ಇವರಲ್ಲಿ ಸಿಗುವಂತ ತಾಲಿಪಟ್ಟಿ ಹಾಗೂ ಜೋಳದ ವಡಿ ಮಸ್ಟ್ ಟ್ರೈ ಅಂತೇನ್ರಿ. ಅದ್ರಲ್ಲೂ ಅವ್ರು ಕೊಟ್ಟಿರುವಂತ ಕೆಂಪ್ ಚಟ್ನಿ ಹಾಗೂ ಮೊಸರು ಹಚ್ಕೊಂಡ್ ತಿನ್ನಾಕತ್ರಂಕ್ರು ಆಹಾ ಸ್ವರ್ಗ. ಇವ್ರದ್ದು ಟಿಫಿನ್ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ 7 o'clock ಲಿಂದ 11 o'clock ಮಟ್ಟ ಇರ್ತೈತಿ ನೋಡ್ರಿ. ಇನ್ನು ಲಂಚ್ ಹಾಗೂ ಡಿನ್ನರ್ ವಿಚಾರಕ್ಕೆ ಬಂದ್ರೆ ಇದು ಧಾರವಾಡದಲ್ಲಿರುವಂತಹ ಒನ್ ಆಫ್ ದಿ ಬೆಸ್ಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತೇನ್ರಿ. ನೀವೀಗ ನೋಡ್ತಾ ಇರುವಂತ ಡಿಶ್ ಯಾವ್ದಪ್ಪ ಅಂತಂದ್ರೆ ಮಸಾಲಾ ಕಾಕ್ರಾ. ತಂದೂರಲ್ಲಿ ಇದನ್ನ ರೋಸ್ಟ್ ಮಾಡ್ಬಿಟ್ಟು ಮೇಲ್ಗಡೆ ಮಸಾಲಾ ಹಾಗೂ ಚೀಸ್ ಹಾಕಿ ಕೊಡ್ತಾರ. ಟೇಸ್ಟ್ ಮಾತ್ರ ಏಕ್ದಮ್ ಅನಾಹುತಿರುತ್ತೆ ನೋಡ್ರಿ. ಇಲ್ಲಿ ಸಿಗುವಂತ ಎಲ್ಲಾ ಡಿಶಸ್ ಒಂದಕ್ಕಿನ್ನ ಒಂದ್ ಡಿಫ್ರೆಂಟ್ ಅದಾವ್ರಿ. ಇಲ್ಲಿ ಹೋದಾಗ ನೀವು ಸ್ಟಾರ್ಟರ್ಸ್ ನಲ್ಲಿ ಏನ್ ಟ್ರೈ ಮಾಡ್ಬೇಕಪ್ಪ ಅಂತಂದ್ರೆ ಇವ್ರದ್ದು ಸ್ಯಾಫ್ರಾನ್ ರೋಲ್ ಹಾಗೂ ಪನ್ನೀರ್ ಕ್ರಂಚಿ. ಇನ್ನು ಮೇನ್ ಕೋರ್ಸ್ ನಲ್ಲಿ ನಾವು ತಗೊಂಡಿದ್ದು ಈ ತರ ಹೋಗಿ ಬಿಡುವಂತ ಪನ್ನೀರ್ ಸಿಸ್ಲರ್ ಹಾಗೂ ವೆಜ್ ಬೇಗಂ ಬಹಾರ್. ಈ ಒಂದು ರೆಸ್ಟೋರೆಂಟ್ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ ಯಾಕೆ ಬೆಸ್ಟ್ ಪಾ ಅಂತಂದ್ರೆ ಇವ್ರದ್ದು ಫುಡ್ ಆತು ಹಾಗೂ ಹಾಸ್ಪಿಟಾಲಿಟಿ ತುಂಬಾನೇ ಬೆಸ್ಟ್ ಇದೆ ರೀ. ಇನ್ನು ಊಟ ಮುಗಿಸಿದ್ಮೇಲೆ ಇಷ್ಟೊಂದು ಒಳ್ಳೆ ಆಂಬಿಯನ್ಸ್ ನಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ಅಥವಾ ಜ್ಯೂಸ್ ಕುಡಿಯಕ ಮಾಕ್ಟೇಲ್ ಸೆಕ್ಷನ್ ಕೂಡ ಐತ್ರಿ. ಅದರಲ್ಲಿ ನಾವು ತಗೊಂಡಿರೋದು ರೇನ್ಬೋ ಮಾಕ್ಟೇಲ್, ಅಮೆರಿಕನ್ ಶೈನ್ ಹಾಗೂ ವೆರೈಟೀಸ್ ಆಫ್ ಮಸ್ತಾನಿ. ನಾನ್ ರೆಕಮೆಂಡ್ ಮಾಡೋದು ನೀವು ಚಿಕ್ಕು ಮಸ್ತಾನಿ ಟ್ರೈ ಮಾಡ್ರಿ. ಇಲ್ಲಿ ಆಂಬಿಯನ್ಸ್ ಗೆ ಸೂಟ್ ಆಗುತ್ತೆ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಹಾಗೂ ಇಂಥ ವಿಡಿಯೋಸ್ಗೋಸ್ಕರ ನಮ್ಮನ್ನ ಫಾಲೋ ಮಾಡ್ರಿ.